ಹಲೋ ಎವ್ರಿವನ್, ನಾನು MGS ಪವನ್. ಈ ವಿಡಿಯೋದಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಬಗ್ಗೆ ಡಿಸ್ಕಸ್ ಮಾಡಲು ಹೊರಟಿದ್ದೇನೆ. ಇದು JEE, ನೀಟು, KCET ಬೋರ್ಡ್ ಎಕ್ಸಾಮ್ ರಿಲೇಟೆಡ್ಗೆ ಈಸಿಯಾಗಿರುತ್ತೆ. ಇದನ್ನು ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕನ್ನಡದಲ್ಲಿ, ಸ್ವಲ್ಪ ಇಂಗ್ಲೀಷಲ್ಲಿ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಲೆಕ್ಟ್ರೋಸ್ಟ್ಯಾಟಿಕ್ ಅಂದರೆ ಏನಂದರೆ, it is a property related to matter due to which it produces an experience of electric and magnetic field. ಅಂದರೆ ಅದು ಒಂದು ಪ್ರಾಪರ್ಟಿ, ಅಂದರೆ ಗುಣ. ಅಲ್ಲಿ ಏನಂದರೆ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡು ಅದು ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅಂತ ಅರ್ಥ. ಅದರಲ್ಲಿ 2 ಟೈಪ್ಸ್ ಇದೆ, 2 ಟೈಪ್ ಇದೆ. ಅದು ಯಾವುದಂದರೆ ಪಾಸಿಟಿವ್ ಚಾರ್ಜ್ ಹಾಗೆ ನೆಗೆಟಿವ್ ಚಾರ್ಜ್ ಅಂತ. ಅದನ್ನು ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ, ಈ ಫಿಗರಲ್ಲಿ ತೋರಿಸಿದ್ರೆ ರೆಡ್ ಕಲರ್ ಇಂಡಿಕೇಟ್ ಮಾಡಿ ಪಾಸಿಟಿವ್ ಆ್ಯಂಡ್ ಇದು ಇಂಡಿಕೇಟ್, ಇದು ಮೋಸ್ಟ್ಲಿ ಆಗಿ ಡಯಾಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಇದರಲ್ಲಿ ಮೇನ್ ಪ್ರಾಪರ್ಟಿ ಬಂದು ಏನಂದರೆ, ಲೈಕ್ ಚಾರ್ಜಸ್ ರಿಪಲ್ ಈಚ್ ಅದರ್ ಆ್ಯಂಡ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಅಂದರೆ ಒಂದೇ ಥರ ಚಾರ್ಜಸ್ ಇದ್ದರೆ ಅವು ಒಂದಕ್ಕೊಂದು ಅಟ್ರಾಕ್ಟ್ ಆಗಲ್ಲ, ಒಂದಕ್ಕೊಂದು ದೂರ ಹೋಗುತ್ತೆ. ಅನ್ಲೈಕ್ ಚಾರ್ಜ್ ಅಟ್ರಾಕ್ಟ್ ಈಚ್ ಅದರ್ ಅಂದರೆ ಒಂದಕ್ಕೊಂದು ಅಟ್ರಾಕ್ಟ್ ಆಗುತ್ತೆ. ಇದು ಫಿಗರಲ್ಲಿ ತೋರಿಸಿರೋ ಹಾಗೆ ಒಂದು ಲೈಕ್ ಚಾರ್ಜ್ ಬಂದ್ಬಿಟ್ಟು ಪ್ಲಸ್ ಅಂತ ತಿಳ್ಕೊಂಡ್ರೆ, ಇದು ಎರಡೂ ಹತ್ರಕ್ಕೆ ಬರೋದಿಲ್ಲ. ಯಾವತ್ತೇ ಕಾರಣಕ್ಕೆ ರಿಪ್ಪಲ್ ಆಗಿ ದೂರ ಹೋಗ್ತಿರ್ತವೆ, ಹತ್ರಕ್ಕೆ ಇಡೋಕೆ ನೋಡಿದ್ರೂ ದೂರ ಹೋಗ್ತಿರ್ತವೆ. ಅದೇ ಥರ ನೆಗೆಟಿವ್ ಚಾರ್ಜ್ ಬಂದು ಅವೆಂದು ಹತ್ರಕ್ಕೆ ಬರೋದಿಲ್ಲ. ಲೈಕ್ ಚಾರ್ಜಸ್ ಎರಡು ತಗೊಂಡ್ರೆ ಅವು ಕೂಡ ದೂರ ಹೋಗುತ್ತೆ. ಆದರೆ ನಾವು ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಚಾರ್ಜ್ ತಗೊಂಡ್ರೆ ಅವೆರಡು ಹತ್ರಕ್ಕೆ ತರ್ತಿದ್ದಂಗೆ ಅಟ್ರಾಕ್ಟ್ ಆಗುತ್ತೆ. ಇದ್ರ SI ಯೂನಿಟ್ ಬಂದ್ಬಿಟ್ಟು ಚಾರ್ಜ್ದು ಕೂಲಂಬ್ ಅಂತಾರೆ. ಅದನ್ನು ರೆಪ್ರೆಸೆಂಟ್ ಮಾಡೋದು C ಇಂದ. ಇದು ಡೈಮೆನ್ಷನಲ್ ಫಾರ್ಮುಲಾ ಬಂದ್ಬಿಟ್ಟು Q = AT. A ಅನ್ನೋದು ಆಂಪಿಯರ್ ಅಂತ, T ಅಂದರೆ ಟೈಮ್ ಅಂತ. ಇದು ಯೂನಿಟ್ ಆಫ್ ಕರೆಂಟ್ ಒಂದು, ಆಮೇಲೆ ಮತ್ತೆ ಟೈಮ್ದೊಂದು ಯೂನಿಟ್ಟು. ಪಾಯಿಂಟ್ ಚಾರ್ಜ್, ಇದನ್ನ ಪಾಯಿಂಟ್ ಚಾರ್ಜ್ ಇದೆ ಪಾಯಿಂಟ್ ಚಾರ್ಜ್ ಸೈಜ್ ಈಸ್ ನೆಗ್ಲಿಜಿಬಲ್ ಕಂಪೇರ್ಡ್ ಟು ಅದರ್ ಡಿಸ್ಟೆನ್ಸ್. ಈ ಪಾಯಿಂಟ್ ಚಾರ್ಜ್ ಅನ್ನೋದು ಯಾವಾಗಲೇ ಆಗಲಿ ಏನು ಡಿಫೈನ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ. ಈ ಪಾಯಿಂಟ್ ಚಾರ್ಜ್ ಅನ್ನೋದು ಆ ಸೈಜು ನೆಗ್ಲಿಜಿಬಲ್ಲು. ಆ ಥರ ಅಂದರೆ ಮಾಸ್ ಇರಲ್ಲ ಅಂತಲ್ಲ, ಅದಕ್ಕೆ ಮಾಸ್ ಇರುತ್ತೆ. ಅದನ್ನು ಪ್ರಾಪರ್ಟಿಯಲ್ಲಿ ಡಿಸ್ಕಸ್ ಮಾಡೋಣ. ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಬಂದ್ಬಿಟ್ಟು, ಚಾರ್ಜ್ ಈಸ್ ಎ ಸ್ಕೇಲರ್ ಕ್ವಾಂಟಿಟಿ, ಇಟ್ ಕ್ಯಾನ್ ಬಿ ಆ್ಯಡೆಡ್ ಆರ್ ಸಬ್ಸ್ಕ್ರೈಬ್ಟೆಡ್. ನಾವು ಚಾರ್ಜನ್ನು ಕೂಡಲೂಬೋದು ಅಥವಾ ಕಳೆಯಲೂಬೋದು, ಅದು ಆಲ್ಜಿಬ್ರೈಕಲ್ಲಿ. ಇನ್ನೊಂದು ಚಾರ್ಜ್ ಈಸ್ ಟ್ರಾನ್ಸ್ಫರಬಲ್ಲು. ಚಾರ್ಜ್ ಒಂದರಿಂದ ಇನ್ನೊಂದು ಕಡೆಗೆ ಮೂವ್ ಆಗ್ಬೋದು, ಅಂದರೆ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಇದಾಗೋದು. ಇದು ಇಫ್ ಎ ಚಾರ್ಜಡ್ ಬಾಡಿ ಇಸ್ ಕಾಂಟ್ಯಾಕ್ಟ್ ವಿತ್ ಅನ್ಚಾರ್ಜ್ ಬಾಡಿ. ಒಂದು ಬಾಡಿ ತಗೊಂಡ್ರೆ ಅನ್ಚಾರ್ಜ್ ಬಾಡಿ, ಅನ್ಚಾರ್ಜ್ ಬಾಡಿ ಗೆಟ್ ಚಾರ್ಜ್ ಡ್ಯೂ ಟು ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಒನ್ ಬಾಡಿ ಟು ಅದರ್ ಬಾಡಿ. ಒಂದು ಎಕ್ಸಾಂಪಲ್ ತಗೊಂಬನ, ಒಂದು ಬಾಡಿ A ಒಂದು ಬಾಡಿ B ಅಂತ ತಗೊಂಡ್ರೆ, ಇಲ್ಲಿ ಏನಲ್ಲಿ 12+ ಪಾಸಿಟಿವ್ ಚಾರ್ಜಸ್ ಇದೆ, ಇಲ್ಲಿ ಬಾಡಿ B ಬಂದ್ಬಿಟ್ಟು 0 ಪಾಸಿಟಿವ್ ಚಾರ್ಜ್ ಇದೆ. ಅದೇ ಯಾವಾಗ ಇವೆರಡು ಕಾಂಟ್ಯಾಕ್ಟ್ ಮಾಡ್ತೀವೋ ಅವಾಗ ಇದರಲ್ಲಿ ಹಾಫ್ ಚಾರ್ಜ್ ಇದರಲ್ಲಿ ಹಾಫ್ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಅಂದರೆ ಈಕ್ವಿಲಿಬ್ರಿಯಮ್ ಅಟೆಂಡ್ ಆಗುತ್ತೆ. ಯಾವಾಗ ಈಕ್ವಿಲಿಬ್ರಿಯಮ್ ಅಟೆಂಡ್ ಆಗುತ್ತೋ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಆಗುತ್ತೋ ಆವಾಗ ಲೈಕ್ ಚಾರ್ಜಸ್ ರಿಪಲ್ ಈಚ್ ಅದರ್. ನಮ್ಗೆ ಗೊತ್ತಿರೋದು ಲೈಕ್ ಚಾರ್ಜಸ್ ಹತ್ರ ಯಾವಾಗಲೂ ಇರಲ್ಲ, ದೂರ ಹೋಗುತ್ತೆ. ಅದೇ ರೀತಿ ಇವೆರಡು ಬಾಡಿ A ಬಾಡಿ B ಕೂಡ ದೂರ ಹೋಗುತ್ತೆ. ಇನ್ನೊಂದು ಎಕ್ಸಾಂಪಲ್ ತಗೊಂಡು ನೋಡಿದ್ರೆ, ಸೇಮ್ ಒಂದು ರಾಡು ಮತ್ತು ಇನ್ನೊಂದು ಸ್ಪಿಯರ್ ತಗೊಂಡ್ರೆ ಸೇಮ್ ಇದರಲ್ಲಿ ಕೂಡ ಅಷ್ಟೇ. ಇಲ್ಲಿ 4E ಅಂತ ತಗೊಂಡ್ರೆ ಇಲ್ಲಿ 2E ಅಂತ ತೆಗೆಯೋದು, ಹಾಫ್ ಆಗುತ್ತೆ, ಅಂದರೆ ಈಕ್ವಿಲಿಬ್ರಿಯಮ್ ಸ್ಟೇಟ್ಗೆ ಅಟೆಂಡ್ ಆಗುತ್ತೆ. ಈಕ್ವಿಲಿಬ್ರಿಯಮ್ ಅಂದರೆ ಸ್ಟೇಬಲ್ ಸ್ಟೇಟ್ ಅಂತ, ಈಕ್ವಿಲಿಬ್ರಿಯಮ್ ಸ್ಟೇಟ್ಗೆ ಅಟೆಂಡ್ ಆಗುತ್ತೆ. ಚಾರ್ಜ್ ಈಸ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ದ ಮಾಸ್. ನಾನು ಆಗಲೇ ಹೇಳಿದ್ನಲ್ಲ, ಮಾಸ್ ಮೀನ್ಸ್ ವಿತೌಟ್ ಮಾಸ್ ಚಾರ್ಜ್ ಕೆನಾಟ್ ಎಕ್ಸಿಸ್ಟ್, ವೆರಾಸ್ ಮಾಸ್ ಕ್ಯಾನ್ ಎಕ್ಸಿಸ್ಟ್ ವಿತೌಟ್ ಚಾರ್ಜ್. ಅಂದರೆ ಮಾಸ್ ಇಲ್ದಿದ್ದಂಗೆ ಚಾರ್ಜ್ ಎಕ್ಸಿಸ್ಟ್ ಆಗೋಕ್ಕಾಗಲ್ಲ, ಆದರೆ ಮಾಸು ಚಾರ್ಜ್ ಇಲ್ದಿದ್ದಂಗೆ ಕೂಡ ಇರ್ಬೋದು ಅಂತ ಅರ್ಥ. ಚಾರ್ಜ್ ಈಸ್ ಕನ್ಸರ್ವ್. ಚಾರ್ಜ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಚಾರ್ಜ್ನ ಕ್ರಿಯೇಟ್ ಮಾಡೋಕ್ಕೂ ಆಗಲ್ಲ, ಹಾಗೆ ಡೆಸ್ಟ್ರಾಯ್ ಮಾಡೋಕ್ಕೆ ಕೂಡ ಆಗಲ್ಲ. ಇನ್ವೇರಿಯನ್ಸ್ ಆಫ್ ಚಾರ್ಜ್. ದ ನ್ಯೂಮರಿಕಲ್ ವ್ಯಾಲ್ಯೂ ಆಫ್ ಎನ್ ಎಲಿಮೆಂಟ್ ಚಾರ್ಜ್ ಇಸ್ ಇಂಡಿಪೆಂಡೆಂಟ್ ಆಫ್ ವೆಲಾಸಿಟಿ. ಅಂದರೆ ನಾವು ಒಂದು ಚಾರ್ಜ್ನ ಸರ್ಟೈನ್ ವೆಲಾಸಿಟಿಯಿಂದ ಮೂವ್ ಮಾಡಿದ್ರು ಏನು ಮಾಡಿದ್ರು ನಾವೇನ ಚಾರ್ಜ್ನ ಸರ್ಟೈನ್ ವೆಲಾಸಿಟಿಯಿಂದ ಮೂವ್ ಮಾಡಿದ್ರೆ ಅದು ಇನ್ವೇರಿಯಂಟ್, ಅಂದರೆ ನ್ಯೂಮರಿಕಲ್ ವ್ಯಾಲ್ಯೂ ಇರುತ್ತೆ ಒಂದು, ಆ ವ್ಯಾಲ್ಯೂ ಚೇಂಜ್ ಆಗಲ್ಲ. ಒಂದು 2Q ಅಂತ ತಗೊಂಡ್ರೆ ಆ 2 ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ, ಅದು ಎಷ್ಟಿರೋದು ಅಷ್ಟೇ ಇರುತ್ತೆ ಆ ವ್ಯಾಲ್ಯೂ. ಇನ್ನೊಂದು ಚಾರ್ಜ್ ಪ್ರೊಡ್ಯೂಸ್ ಆನ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್. ವೆನ್ ಎ ಚಾರ್ಜ್ ಪಾರ್ಟಿಕಲ್ ಈಸ್ ಅಟ್ ರೆಸ್ಟ್ ಇಟ್ ಪ್ರೊಡ್ಯೂಸ್ ಓನ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅರೌಂಡ್ ಇಟ್. ಒಂದು ಚಾರ್ಜ್ ಪಾರ್ಟಿಕಲ್ ತಗೊಂಡ್ರೆ ಅದು ಒಂದು ರೆಸ್ಟಲ್ಲಿ ಇಟ್ಟಿದ್ರೆ ಅದರ ಸುತ್ತಲೂ ಏನಿರುತ್ತೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಅದೇ ಚಾರ್ಜ್ ಪಾರ್ಟಿಕಲ್ಲು ಮೋಷನ್
ಇದ್ದಾಗ ಇಟ್ ಪ್ರೊಡ್ಯೂಸಸ್ ಓನ್ಲಿ ಬೋತ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ನೋಡೋದೇ ಹೇಳ್ತಿದ್ರು. ವೆನ್ ಚಾರ್ಜ್ ಪಾರ್ಟಿಕಲ್ ಈಸ್ ಇನ್ ಮೋಷನ್ ಆ್ಯಂಡ್ ಅನ್ಆಕ್ಸಿಲರೇಟೆಡ್ ಮೋಷನ್, ಅನ್ಆಕ್ಸಿಲರೇಟೆಡ್ ಅಂದರೆ ವೆಲಾಸಿಟಿ ಚೇಂಜ್ ಆಗ್ತಿಲ್ಲ, ಕಾನ್ಸ್ಟೆಂಟ್ ವೆಲಾಸಿಟಿ ಇದೆ, ಅಂದರೆ dv/dt 0 ಇದೆ. ಇಟ್ ಪ್ರೊಡ್ಯೂಸಸ್ ಬೋತ್ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡು ಪ್ರೊಡ್ಯೂಸ್ ಮಾಡುತ್ತೆ. ಆದರೆ ಇನ್ನೊಂದಿದೆ, ಬಟ್ ವೆನ್ ಇಟ್ ಈಸ್ ಆಕ್ಸಿಲೇಟೆಡ್ ಇಟ್ ನಾಟ್ ಓನ್ಲಿ ಪ್ರೊಡ್ಯೂಸಸ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ ವಿತ್ ಇಟ್ ಪ್ರೊಡ್ಯೂಸಸ್ ರೇಡಿಯೇಷನ್ ಟು ವಿಚ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಅಂದರೆ ಅದೇ ಚಾರ್ಜು ಆಕ್ಸಿಲರೇಟೆಡ್ ಆಗ್ತಿದೆ, ವೆಲಾಸಿಟಿ ಚೇಂಜ್ ಆಗ್ತಿದೆ, dv/dt ಅಂದರೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಟೈಮ್ ಕೂಡ ಚೇಂಜ್ ಆಗ್ತಿರುತ್ತೆ. ಆವಾಗ ಚೇಂಜ್ ಆಗಬೇಕಾದ್ರೆ ನಮಗೆ ರೇಡಿಯೇಷನ್ ಅದ್ರ ಜೊತೆಗೆ ಎಲೆಕ್ಟ್ರಿಕ್ ಫೀಲ್ಡು ಮ್ಯಾಗ್ನೆಟಿಕ್ ಫೀಲ್ಡ್ ಜೊತೆಗೆ ಒಂದು ಹೊಸದಾಗಿ ಇನ್ನೊಂದು ಬರುತ್ತೆ, ಅಂದರೆ ರೇಡಿಯೇಷನ್. ಅದೇ ಬಂದ್ಬಿಟ್ಟು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತಾರೆ. Charge resides on the surface of the conductor. Because only the outer surface, due to property of like charges repelling, get as far as possible from one another and stay at outer surface which is farthest apart of conductor. This is why a solid and hollow conducting sphere of same outer radius will hold the maximum and equal charge. ಹಂಗಂದ್ರೆ ಏನಂದರೆ ಚಾರ್ಜಸ್ ಇದ್ದಿದ್ದು ಯಾವಾಗಲೂ ಔಟರ್ ಸರ್ಫೇಸ್ ಆಫ್ ಕಂಡಕ್ಟರ್ ಮಾತ್ರ ಪ್ರೆಸೆಂಟ್ ಇರುತ್ತೆ. ಯಾಕಂದರೆ ಇನ್ಸೈಡಲ್ಲಿ ಲೈಕ್ ಚಾರ್ಜ್ ಯಾವತ್ತೇ ಆದರೆ ಲೈಕ್ ರಿಪಲ್ ಆಗ್ತಿರುತ್ತೆ. ಈ ಸ್ಟೇಟ್ಮೆಂಟ್ ಪೂರ ಏನಂತೆ ಅಂದರೆ ಅದೇ ಲೈಕ್ ಚಾರ್ಜ್ ರಿಪಲ್ ಈಚ್ ಅದರ್ ಇರುತ್ತೆ. ಅದಕ್ಕೋಸ್ಕರ ಚಾರ್ಜಸ್ ಒಳಗಡೆಗೆ ಇರೋದಿಲ್ಲ, ಹೊರಗಡೆ ಅಂದರೆ ಸರ್ಫೇಸ್ ಆಫ್ ದ ಕಂಡಕ್ಟರ್ ಮಾತ್ರ ಇರುತ್ತೆ ಅಂತ ಅರ್ಥ. ಅದಕ್ಕೆ ಸಾಲಿಡ್ ಮತ್ತು ಹಾಲೋ ಕಂಡಕ್ಟಿಂಗ್ ಸ್ಫಿಯರ್ ತಗೊಂಡ್ರೆ ಔಟರ್ ಸರ್ಫೇಸಾಗಿ ಮಾತ್ರ ಮ್ಯಾಕ್ಸಿಮಮ್ ಆ್ಯಂಡ್ ಈಕ್ವಲ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಚಾರ್ಜ್ ಆನ್ ಎನಿ ಆಬ್ಜೆಕ್ಟ್ ಕ್ಯಾನ್ ಬಿ ಇಂಟೀಜರ್ ಮಲ್ಟಿಪಲ್ ಆಫ್ ಸ್ಮಾಲೆಸ್ಟ್ ಚಾರ್ಜ್ ಇ, ಅಂದರೆ ಮಲ್ಟಿಪಲ್ ಆಫ್ ಸ್ಮಾಲ್ ಇ ಅಂತ ಇರುತ್ತೆ. ಅಂದರೆ ಇ ಅಂದರೆ ಎಲೆಕ್ಟ್ರಾನ್ ಚಾರ್ಜ್ ಅಂತ. ಕ್ವಾಂಟೈಸೇಷನ್ ಅಂದರೆ ಏನಂದರೆ ಫಿಸಿಕಲ್ ಕ್ವಾಂಟಿಟಿ ಹ್ಯಾವಿಂಗ್ ಓನ್ಲಿ ಡಿಸ್ಕ್ರೀಟ್ ವ್ಯಾಲ್ಯೂ ರ್ಯಾದರ್ ದೆನ್ ಎನಿ ವ್ಯಾಲ್ಯೂ. ಇಲ್ಲಿ ಡಿಸ್ಕ್ರೀಟ್ ವ್ಯಾಲ್ಯೂ ಬಂದ್ಬಿಟ್ಟು 1, 2, 3, 4 ಆ ಥರ. ಎನಿ ಅದರ್ ವ್ಯಾಲ್ಯೂ ರ್ಯಾದರ್ ದೆನ್ ಎನಿ, ಅದು ಬಿಟ್ಟು ಬೇರೆದು ಯಾವುದು ಅಲ್ಲ. ಯಾವ ಥರ ಅಂದರೆ 0.5 ಫ್ರ್ಯಾಕ್ಷನಲ್ ವ್ಯಾಲ್ಯೂ ಅಂತ, 0.6, 0.5 ಆ ಥರ ವ್ಯಾಲ್ಯೂಸ್ ಇರೋದಿಲ್ಲ. ದ ಸ್ಮಾಲೆಸ್ಟ್ ಚಾರ್ಜ್ ದಟ್ ಕ್ಯಾನ್ ಎಕ್ಸಿಸ್ಟ್ ಇನ್ ನೇಚರ್ ಈಸ್ ಚಾರ್ಜ್ ಆಫ್ ಎನ್ ಎಲೆಕ್ಟ್ರಾನ್. ಅಂದರೆ ಸ್ಮಾಲೆಸ್ಟ್ ಚಾರ್ಜ್ ನಮ್ಗೆ ಗೊತ್ತಿರೋದು ನೇಚರಲ್ಲಿ ಏನಂದರೆ ಅದು ಚಾರ್ಜ್ ಆಫ್ ಎಲೆಕ್ಟ್ರಾನ್ ಮಾತ್ರ ಅಂತ ಅರ್ಥ ಈ ಸ್ಟೇಟ್ಮೆಂಟು. ಏನ್ಬಿಟ್ಟು ಇಫ್ ದ ಚಾರ್ಜ್ ಆಫ್ ಎನ್ ಎಲೆಕ್ಟ್ರಾನ್ ಈಸ್ of an electron minus 1.6 in 10 power coulomb is taken as an elementary unit, that is quanta of charge, the charge on any body will be some integral multiple of E, that is Q. ಅಂದರೆ ಇದು ಏನು ಯಾವುದೋ ಒಂದು ಚಾರ್ಜ್ ತಗೊಂಡ್ರೆ ಎಲೆಕ್ಟ್ರಾನ್ ಜೊತೆಗೆ ಅದ್ರದ್ದು ಇಂಟಿಗ್ರಲ್ ಮಲ್ಟಿಪಲ್ ಆಫ್ ಇ ಅಂತ ಇರುತ್ತೆ. ಅದು ಕ್ಯೂ, ದಟ್ ಅದು ಚಾರ್ಜ್ ಯಾವ ಥರ ರಿಪ್ರೆಸೆಂಟ್ ಮಾಡ್ತಾರೆ ಅಂದರೆ Q is equal to ± NE ಅಂತ. ಆ ಎನ್ ವ್ಯಾಲ್ಯೂ 0, 1, 2, 3, 4, ಬಟ್ ಅದು ಫ್ರ್ಯಾಕ್ಷನಲ್ ವ್ಯಾಲ್ಯೂಸ್ ಇರಲ್ಲ. ಅವಾಗ ಹೇಳಿದ್ರೆ 0.2, ಅದೇ ಥರ ±10⁻⁻15 ಅಂದರೆ 0.000 ಆದಮೇಲೆ 15 ಆದಮೇಲೆ 1 ಬರುತ್ತೆ. ಈ ಥರ ಕೂಡ ಇರೋದಿಲ್ಲ. ನೆಕ್ಸ್ಟ್ ಒಂದು ಮೆಥಡ್ ಆಫ್ ಚಾರ್ಜಿಂಗ್. ದೇರ್ ಆರ್ ಡಿಫ್ರೆಂಟ್ ಮೆಥಡ್ ಟು ಚಾರ್ಜ್ ಎ ಬಾಡಿ. ದೇ ಆರ್ ಆ್ಯಸ್ ಫಾರ್. ಒಂದು ಬಾಡಿನ ಡಿಫ್ರೆಂಟ್ ಮೆಥಡಲ್ಲಿ ಚಾರ್ಜ್ ಮಾಡೋದು. ಅದು ಬಂದ್ಬಿಟ್ಟು ಮೊದಲನೇದಾಗಿ ಫ್ರಿಕ್ಷನ್ನು. ವೆನ್ 2 bodies are rubbed together, electrons are transferred from one body to other body. As a result of this, one body become positively charged while other is negatively charged. Example, rubbing of a duster with polythene. ಇದು ಬಂದ್ಬಿಟ್ಟು ಇವಾಗ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡೋಣ. ಒಂದು ಡಸ್ಟರ್ ತಗೊಂಡ್ರಿ, ಹಾಗೆ ಒಂದು ಪಾಲಿಥೀನ್ ಶೀಟ್ ತಗೊಂಡು ಇದನ್ನ ರಬ್ ಮಾಡಿದಾಗ ಅದು ಇದರಲ್ಲಿರೋ ಚಾರ್ಜಸ್ಸು ಇದರಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಿ ನೋಡಿದಾಗ ಪಾಸಿಟಿವ್ ಚಾರ್ಜ್ ಇನ್ಕ್ರೀಸ್ ಆಗಿದೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಇನ್ಕ್ರೀಸ್ ಆಗಿದೆ. ಪಾಲಿಥೀನ್ಗೆ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ, ಅದೇ ಥರ ಡಸ್ಟರ್ಗೆ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ. ಇದು ಯಾವ ಥರ ಅಂದರೆ ಚಾರ್ಜಿಂಗ್ ಆಫ್ ಎ ಬಾಡಿ ಬೈ ಫ್ರಿಕ್ಷನ್ ಅಂತ ಹೇಳ್ತಾರೆ ಇದನ್ನು. ಇದು ನೋಡಿದ್ರೆ ಆಫ್ಟರ್ ರಬ್ಬಿಂಗ್, ಬಿಫೋರ್ ರಬ್ಬಿಂಗ್ ಆ್ಯಂಡ್ ಆಫ್ಟರ್ ರಬ್ಬಿಂಗ್ ಈ ಫಿಗರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಈ ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದು ಎಲೆಕ್ಟ್ರೋಸ್ಟಾಟಿಕ್ ಇಂಡಕ್ಷನ್. ಸಪೋಸ್ ಎ ಚಾರ್ಜ್ಡ್ ಬಾಡಿ ಈಸ್ ಬಾಟ್ ನಿಯರ್ ಎನ್ ಅನ್ಚಾರ್ಜ್ಡ್ ಬಾಡಿ. ಒಂದು ಚಾರ್ಜ್ಡ್ ಬಾಡಿ ಇರೋದು ಚಾರ್ಜ್ ಇಲ್ದಿದ್ದ ಬಾಡಿ ಹತ್ರ ತಂದಾಗ ದ ಚಾರ್ಜ್ಡ್ ಬಾಡಿ ವಿಲ್ ಗೆಟ್ ಅಟ್ರಾಕ್ಟೆಡ್ ಟು ದ ಆಪೋಸಿಟ್ಲಿ ಚಾರ್ಜ್ಡ್ ಅಂಡ್ ರಿಪಲ್ ದ ಸಿಮಿಲರ್ ಚಾರ್ಜ್. ಅಂದರೆ ಏನಲ್ಲ ಇದು ಹಿಂಗೈತಿದು ಇಂಗ್ಲೀಷಿಗೆ ಎಕ್ಸ್ಪ್ಲೇನ್. ನೆಕ್ಸ್ಟ್ ಬಂದು ಎಲೆಕ್ಟ್ರೋಸ್ಟಾಟಿಕ್ ಇಂಡಕ್ಷನ್.
Suppose a charged body is brought nearer to uncharged body, the charged body will get attracted to the oppositely charged, and ripple will start if the charged body is similar charge. ಅಂದರೆ ಒಂದು ಚಾರ್ಜ್ಡ್ ಬಾಡಿ ಅಟ್ರಾಕ್ಟ್ ಆಗುತ್ತೆ ಅನ್ಚಾರ್ಜ್ ಬಾಡಿಗೆ ಯಾವಾಗಂದರೆ ಡಿಸಿಮಿಲರ್ ಚಾರ್ಜ್ ಅಂದರೆ ಬೇರೆ ಬೇರೆ ಚಾರ್ಜರ್ ಇದ್ದರೆ. ಅಕಸ್ಮಾತ್ ಸಿಮಿಲರ್ ಚಾರ್ಜ್ ಇದ್ದರೆ ಅದು ರಿಪ್ಪಲ್ ಆಗುತ್ತೆ ಅಂತ ಇದರರ್ಥ. ಆ್ಯಸ್ ಎ ರಿಸಲ್ಟ್ ಆಫ್ ದಿಸ್, one side of the neutral body close to charged body become positively charged while the other charge of the bodies get negatively charged. ಇನ್ನೊಂದೇನಪ್ಪ ಅಂದರೆ ನೆಗೆಟಿವ್ಲಿ ನ್ಯೂಟ್ರಲ್ ಚಾರ್ಜ್ ತಗೊಂಡು ಒಂದು ಚಾರ್ಜ್ ಬಾಡಿ ಅದರ ಹತ್ರಕ್ಕೆ ತಂದಾಗ, ಇದು ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ ತಗೊಳ್ಳಿ ಗೊತ್ತಾಗುತ್ತೆ. ಇನ್ ಎಲೆಕ್ಟ್ರೋಸ್ಟಾಟಿಕ್ ಇಂಡಕ್ಷನ್ ಬಾಡಿ ನೈದರ್ ಗೇನ್ಸ್ ದ ಚಾರ್ಜ್ ನಾರ್ ಲೂಸಸ್. ಚಾರ್ಜ್ ಗೈನು ಆಗಲ್ಲ, ಹಾಗೆ ಚಾರ್ಜ್ ಲಾಸ್ ಕೂಡ ಆಗಲ್ಲ. ಎಕ್ಸಾಂಪಲ್ ನೋಡೋರಾಗೆ ಇವಾಗ ಎ ಅನ್ನೋ ರಾಡ್ ಬಿ ಹತ್ರ ತಂದಾಗ ಆ ಬಿ ಇದು ಪಾಸಿಟಿವ್ಲಿ ಚಾರ್ಜ್ ಆಗುತ್ತೆ. ಇವಾಗ ಈ ಸಿಲಿಂಡರ್ ಪೇಪರ್ ಹತ್ರಕ್ಕೆ ತಂದಾಗ ಇದು ರಿಪ್ಪಲ್ ಆಗುತ್ತೆ, ಯಾಕಂದರೆ ಲೈಟ್ ಚಾರ್ಜ್ ರಿಪ್ಪಲ್ ಅಂತ. ಇದು ಅನ್ಚಾರ್ಜ್ ಇರೋದು ಚಾರ್ಜ್ ಆಗೋಗುತ್ತೆ. ಈಗ ಇನ್ನೊಂದ್ಸರಿ ನೋಡಿ, ಇದು ಪಾಸಿಟಿವ್ ಚಾರ್ಜು, ಇದು ನ್ಯೂಟ್ರಲ್ಲು. ಇಲ್ಲಿರೋ ಚಾರ್ಜ್ ಇಲ್ಲಿ ಮೂವ್ ಆದಾಗ ಈ ಪಾಸಿಟಿವ್ ಇದು ಹತ್ರಕ್ಕೆ ಬಂದಾಗ ಆವಾಗ ಇದು ರಿಪ್ಪಲ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬೈ ಕಂಡಕ್ಷನ್. Consider a two conductor, one charged and the other uncharged. Bring the conductor in contact with each other. The charge, where it may be negative or positive, under it repulsion will be spread over both the conductor. Thus, conductor will be charged with the same sign. This is called charged by conduction through the contact. ಇದು ಕಾಂಟ್ಯಾಕ್ಟ್ ಮೆಥಡ್. ಒಂದು ಬಾಡಿನ ಚಾರ್ಜ್ ಮಾಡಬೇಕಾದ್ರೆ ಇದು ಕಾಂಟ್ಯಾಕ್ಟ್ ಮೆಥಡ್ ಅಂತ. ಒಂದು ನೆಗೆಟಿವ್ ರಾಡ್ ತಗೊಂಡ್ರೆ ಅದಕ್ಕೆ ನೆಗೆಟಿವ್ ಚಾರ್ಜು ಇನ್ಸರ್ಟ್ ಮಾಡಿದ್ವಿ. ಅದನ್ನು ಯಾವಾಗ ನಾವು ಈ ಸ್ಪಿಯರ್ ಹತ್ರ ಇದು ಮಾಡ್ತೀವೋ, ಯಾವಾಗ ಈ ಸ್ಪಿಯರ್ ಟಚ್ ಆಗುತ್ತೋ ಇದರಲ್ಲಿರೋ ನೆಗೆಟಿವ್ ಚಾರ್ಜ್ ಇದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಇದನ್ನು ಚಾರ್ಜಿಂಗ್ ಆಫ್ ಎನಿ ಬಾಡಿ ಬೈ ಕಂಡಕ್ಷನ್ ಮೆಥಡ್ ಅಂತ ಹೇಳ್ತಾರೆ. ಇದು ಅಕಸ್ಮಾತ್ ಏನು ಇದು ಪಾಸಿಟಿವ್ ಚಾರ್ಜ್ ಆಗಿದ್ದರೆ ಈ ಸ್ಪಿಯರ್ ಯಾವಾಗ ಸ್ಪಿಯರ್ನ ಟಚ್ ಆಗುತ್ತೋ ಆವಾಗ ಇದು ಪಾಸಿಟಿವ್ ಆಗಿ ಚಾರ್ಜ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ಹತ್ರ ಎಲ್ಲ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಲೆಕ್ಟ್ರೋಸ್ಕೋಪ್ ಹಾಗೆ ಕೂಲಮ್ಸ್ ಲಾ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಇದೇ ರೀತಿ ಸೀರೀಸ್ ಆಫ್ ಲೆಕ್ಚರಿಂಗ್ ಮಾಡ್ತಿರ್ತೀನಿ. ನಿಮ್ಗೆ ಏನಾರ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಡೌಟ್ಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ವಿಡಿಯೋ ಅಕಸ್ಮಾತ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ಇನ್ನೊಂದ್ಸಲಿ ನೋಡಿ, ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು.